ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮನೆ ಮಗಳು ಪವಿತ್ರ. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿಗೆ ಬಂದು ಫೈನಲಿ ಎಲ್ಲ ಕೆಲಸನೂ ಮುಗೀತು. ಅದಾದಮೇಲೆ ಇವತ್ತು ನೈವೇದ್ಯಕ್ಕೆ ಹಬ್ಬದ ದಿನವೇ ಮಾಡ್ಕೊಂಡ್ರಾಯ್ತು. ಸ್ವಲ್ಪ ತಿಂಡಿ ತಿನಿಸುಗಳನ್ನ ಮಾಡಬೇಕಲ್ವ, ಹಂಗಾಗಿ ರವೆ ಉಂಡೆ ಮತ್ತು ಕರ್ಜಿಕಾಯಿ ಮತ್ತು ಗಾರ್ಗೆ ಪ್ರತಿ ವರ್ಷವೂ ಇದನ್ನೇ ಮಾಡ್ಕೊತ ಬಂದಿರೋಂಥದ್ದು. ಈ ವರ್ಷವೂ ಕೂಡ ಇದನ್ನೇ ಮಾಡಬೇಕು ಅಂತ ಮಾಡ್ಕೊತಾ ಇದ್ದೀನಿ. ಈ ವರ್ಷವೇನು ಬೇಡ, ಸ್ವಲ್ಪ ಸುಸ್ತಾಗಿದೆಯಾ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ರೆಡಿನೇ ತರೋಣ ಅಂತ ಹೇಳಿದ್ರು. ಇಲ್ಲ ಬೇಡ, ನಮಗಿಂತ ವಯಸ್ಸಾದವರೇ ಮಾಡ್ತಾರೆ ಅಂದರೆ ನಮಗೇನು ಇದು ಮಾಡೋದು ಕಷ್ಟ ಆಗೋಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾನೇ ಮನೇಲಿ ಮಾಡ್ತೀನಿ ಅಂತ ಹೇಳಿದ್ವಿ. ಇನ್ನೇನು ಭಾಳ ಏನಲ್ವಲ್ಲ, ಪೂಜೆಗೆ ಅಷ್ಟೇ ಮಾಡೋ ಅಂಥದ್ದು. ಅದಾಗಿ ಮಕ್ಕಳು ಬೇರೆ ಅಷ್ಟೊಂದು ಯಾರೋ ಇಷ್ಟಪಟ್ಟು ತಿನ್ನಲ್ಲ. ಮಧುರ ವಿನು ಇದ್ದಿದ್ದರೆ ತಿಂತಾಯಿದ್ರು. ಅವರಿಬ್ಬರು ಕೂಡ ಬರೋದು ಡೌಟಲ್ಲಿದೆ. ವಿನು ಅಂತೂ ಪಕ್ಕ ಬರ್ತಾಳೆ, ಮಧುರ ಬರೋದು ಡೌಟಲ್ಲಿದೆ. ಹಂಗಾಗಿ ನೋಡ್ತಾ ಇರ್ಬೋದು. ಇವಾಗ ಇದು ಕೊಬ್ಬರಿ ತುರಿದು ಇಟ್ಕೊಂಡಿರೋಂಥದ್ದು, ಅದಾದಮೇಲೆ ಕಡಲೆಬೀಜ ಎರಡೂ ಸರಿಯಾದ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ. ಒಂದೊಂದು ಬೌಲು. ನಾವು ಮನೆ ದುರ್ಗದಲ್ಲಿ ತೊಗೊಂಬಂದಿರೋ ಐಟಮ್ಸ್ ಏನೇನು ಅಂತಂದರೆ ನೋಡ್ತಾ ಇರ್ಬೋದು. ಕಹಿ ಮತ್ತು ಕಾಲು ಅಮ್ಮನವ್ರದ್ದು, ಅದನ್ನು ತೊಗೊಂಬಂದಿದ್ದೀನಿ. ಅದಾದಮೇಲೆ ಸೀರೆ ತೋರಿಸ್ತೀನಿ ನಿಮಗೆ. ನಾನು ಹೋಗಿ ದುರ್ಗದಲ್ಲಿ ಪರ್ಚೇಸ್ ಮಾಡಿರೋಂಥ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ. ಹಬ್ಬ ಎಲ್ಲ ಆದಮೇಲೆ ಹಾಕ್ತೀನಿ. ನೋಡ್ತಾ ಇರ್ಬೋದು, ಹಣ್ಣು ಎಲ್ಲನೂ ತೊಗೊಂಡು ಬಂದಿದ್ದಾರೆ ನಮ್ಮ ಮನೆಯವರು. ಇದು ಬಂದುಬಿಟ್ಟು ಮರಸೇಬು, ಅದು ಸೇಬು ಮತ್ತು ದ್ರಾಕ್ಷಿ, ಪೇರಲಹಣ್ಣು ಅಂತಾರೆ, ಬಿಕ್ಕೆ ಹಣ್ಣು ಅಂತಾರೆ, ಇದು ಆಮೇಲೆ ಬಾಳೆಹಣ್ಣು. ಇಷ್ಟು ಆದಮೇಲೆ ಇವೆಲ್ಲ ಪೂಜೆ ಸಾಮಾನುಗಳು. ಇದು ಇವತ್ತು ತೊಳೆದಿಟ್ಟಿರೋ ಅಂಥದ್ದು, ಬುಧವಾರದ ದಿನದ ವ್ಲಾಗ್ ಇದು. ನೋಡ್ತಾ ಇರ್ಬೋದು. ಎಷ್ಟು ಮಾಡಿದ್ರೂ ಕೆಲಸ ಇದ್ದೇ ಇರುತ್ತೆ. ಇವಾಗಾಯಿತು ಅವಾಗಾಯಿತು ಅಂತ ಹೇಳ್ಬಿಟ್ಟು ಇವತ್ತಿಗೆ ತೊಳೆದಿದ್ದೀನಿ. ಇದು ಮೊನ್ನೆನೇ ತೊಳಿಬೇಕಾಗಿತ್ತು. ಇವಾಗ ಬಂದು ನೋಡ್ತಾ ಇರ್ಬೋದು, ಇದು ಸ್ಯಾರಿ. ಈ ಸ್ಯಾರಿ ತಂದಿದ್ದೀನಿ ನಾನು ಅಮ್ಮನವ್ರಿಗೆ. ಇದ್ರ ಕಾಸ್ಟ್ ಬಂದುಬಿಟ್ಟು ನೋಡ್ತಾ ಇರ್ರಿ, ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮಂಥ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವಾಗ ಬಂದುಬಿಟ್ಟು ಎಲ್ಲ ಪ್ಲೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ಶೇಂಗಾ ಬೀಜದ ಪುಡಿ ಮತ್ತು ಕಡಲೆ ಪುಡಿ, ಅದಾದಮೇಲೆ ಕೊಬ್ಬರಿ ಪುಡಿ, ಇದ್ರ ಜೊತೆ ಒಂದು ಏಲಕ್ಕಿ. ನೋಡ್ತಾ ಇರ್ಬೋದು, ಒಂದು ಪಿಂಚ್ ಆಗೋಷ್ಟು ಏನಪ್ಪ ಅಂದರೆ ಒಣಶುಂಠಿ ಸೇರಿಸ್ತಾ ಇದ್ದೀನಿ ಟೇಸ್ಟ್. ಇವಾಗ ಬಂದು ನೋಡ್ತಾ ಇರ್ಬೋದು, ಕಡಲೆ ಪೌಡರ್ನ ಮಾಡ್ಕೊಂಡಿದ್ದೀನಿ. ಕಡಲೆ ಹುರ್ಗಡ್ಲೆನ ಆವಾಗಲೇನು ಕೂಡ ಸ್ವಲ್ಪ ಕಡಲೆ ಬೀಜ ಜೊತೆ ಹಾಕ್ತೀನಿ. ಮತ್ತು ಇವಾಗ ಸ್ವಲ್ಪ ಹಾಕ್ತೀನಿ, ಭಾಳ ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಇದ್ರ ಜೊತೆ ಸಕ್ಕರೆ ಹಾಕಬೇಕು, ಬೆಲ್ಲ ಹಾಕಬೇಕು ಗೊತ್ತಿಲ್ಲ. ನಾನು ಜಾಸ್ತಿ ಬೆಲ್ಲನೇ ಕರ್ಜಿಕಾಯಿಗೆ ಯೂಸ್ ಮಾಡೋಂಥದ್ದು. ನೋಡ್ಬೇಕು ಏನಾಗುತ್ತೋ ಅದನ್ನು ಹಾಕ್ಕೊತೀನಿ, ಕರ್ಜಿಕಾಯಿ ಮಾಡ್ಕೊತೀನಿ. ವೇದ ಪಾಪ ಅಂತೂ ನನಗೇನು ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಹಿಂಗೆ ನನ್ನ ಜೊತೆಗೆ ಬಂದುಬಿಟ್ಟು ನಾನೇನು ಮಾಡ್ತೀನೋ ನಾನು ಕುರಿತೀನಿ ಅಂತ ಇದ್ದಾನೆ. ಇವಾಗ ಬಂದುಬಿಟ್ಟು 2 ಅಚ್ಚು ಬೆಲ್ಲ, ಇನ್ನಿದ್ದು ಸಕ್ಕರೆ ಹಾಕೋಣ ಅಂತ ಹೇಳ್ಬಿಟ್ಟು ಬೆಲ್ಲ ತಗೊಂಡಿದ್ದೀನಿ. ಇದಾದಮೇಲೆ ಬಟ್ಟೆ ಕೂಡ ಬೇಕಾಗಿತ್ತು. ಇದನ್ನು ಬೀರ್ ತೆಗೆದು ಆ ಬಟ್ಟೆ ತಗೊಂಡೆ. ಅದು ತಗೊಂಡಿದ್ದ ತಕ್ಷಣ ವೇದ ಪಾಪ ಮತ್ತೆ ಆ ಬೀರ್ನ ಬಾಗಿಲು ಹಾಕೋಕ್ಕೆ ಬಿಡ್ತಾಯಿಲ್ಲ, ಆ ಥರ ಮಾಡ್ತಾಯಿದ್ದಾನೆ. ನಾನೇ ವಿಡಿಯೋ ಮಾಡ್ತೀನಿ ಅಂತ ಫೋನ್ ಸಮೇತ ಇಸ್ಕೊಂಡಿದ್ದಾನೆ, ಅವನೇ ಮಾಡ್ತಾ ಇರೋದು ಇವಾಗ. ಹಿಂಗೆ ಈ ರೀತಿ ಬೆಲ್ಲ ತುರ್ಕೊತೀನಿ ನಾನು, ಕುಟ್ಕೊಳ್ಳಲ್ಲ. ಯಾಕಂದರೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡೋಕ್ಕೆ ಕರ್ಜಿಕಾಯಿ ಪುಡಿ ಜೊತೆ ಬೆಲ್ಲ ಆದರೆ. ಈ ಉಂಗುರನೂ ತೊಂದರೆ ಕೊಡ್ತಾಯಿದೆ ನನಗಂತೂ. ಇವಾಗ ಬಂದು ಟೈಮು ಒಂದು 9:30 10 ಗಂಟೆ ಅನಿಸುತ್ತೆ. ಇವಾಗ ಮಾಡೋಣ ಅಂತ ಹಿಂಗೆ ಡಿಲೇ ಮಾಡಿಬಿಟ್ಟು ಟೈಮ್ ಆಗಿದೆ. ಇದು ಬಂದುಬಿಟ್ಟು ಬುಧವಾರ ಮಾಡಿರೋಂಥದ್ದು ನಾನು ದೇವ್ರ ನೈವೇದ್ಯ ಎಲ್ಲ. ಯಾಕಂದರೆ ಮನೆಯೆಲ್ಲ ಸಾರಿಸಿ ಒರೆಸಿ ಮನೆ ಕೆಲಸ ಅದು ಇದ್ರ ಜೊತೆ ಲೇಟ್ ಆಗಿಬಿಡ್ತು. ಇವಾಗ ನೋಡ್ತಾ ಇರ್ಬೋದು, ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1 ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಚೆಂದದಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಇತ್ತು, ಮಿಕ್ಸ್ ಮಾಡ್ಕೋಬೇಕಂತ ಇದ್ದೆ, ಬೇಡ ಬಿಡು ಅಂತ ಹಾಕ್ಕೊಳ್ಳಲಿಲ್ಲ. ಇನ್ನು ರವೆ ಉಂಡೆ ಒಂದು ಮಾಡಬೇಕು. ರವೆ ಉಂಡೆ ಅಂದರೆ ನಮ್ಮ ಮನೇಲಿ ನನಗೆ ತುಂಬ ಇಷ್ಟ, ಎಲ್ರಿಗೂ ಇಷ್ಟ. ನನಗೆ ಅದರಲ್ಲಿ ಎಲ್ರಿಗಿನ ಒಂದು ಸ್ವಲ್ಪ ಹೆಚ್ಚು ಅಂತಲೇ ಹೇಳ್ಬೋದು. ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ಗಾರ್ಗೆ ಇಷ್ಟ, ಮಧುರ ಮತ್ತು ಇನ್ನು ಕರ್ಜಿಕಾಯಿ ಇಷ್ಟ. ಇವಾಗ ಬಂದು ಒಂದು ಕಡೆ ಮುದ್ದೆಗೂ ಸಹ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಬಂದಿದ್ದು ಲೇಟ್ ಆಯಿತು. ಇನ್ನೇನು ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ, ನಾನು 10 ನಿಮಿಷದಲ್ಲಿ ಮನೆಗೆ ಬರ್ತೀನಿ ಅಂತ. ಇವಾಗ ಅಷ್ಟರಲ್ಲಿ ಹಿಟ್ಟು ಕಲಸಿಟ್ಕೊಂಡ್ಬಿಡೋಣ ಅಂತ ಕರ್ಜಿಕಾಯಿ ಮಾಡೋದಕ್ಕೆ ಮೈದಾ ತೊಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಅದ್ರ ಜೊತೆ ಸ್ವಲ್ಪ ಆಯಿಲು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಇದು ಬಂದುಬಿಟ್ಟು ಮಧ್ಯಾಹ್ನ 2 ಗಂಟೆಗೆಲ್ಲ ನೆನೆಸಿದ್ದೆ. ತಡಿ ಪುಡಿ ಅಂತಾರಲ್ಲ, ಸ್ವಲ್ಪ ನೀರು ಹಾಕ್ಸ್ಬಿಟ್ಟು ಚಿಮುಕ್ಸಿ ಇಟ್ಟಿರೋ ಅಂಥ
ರವೆ, ಉಪ್ಪಿಟ್ಟಿನ ರವೆನೇ, ಅದಕ್ಕೆ ಬೆಲ್ಲ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ರೌಂಡಷ್ಟು ಮಿಕ್ಸಿಗೆ ಹೊಡ್ಕೊಬೇಕು. ಹಾಗಾಗಿ ಮಿಕ್ಸಿಗೆ ಹೊಡ್ಕೊಂಡಿದ್ದಾಯಿತು. ಹಂಗೆ ಇಟ್ಟಿದ್ದೀನಿ ಮಿಕ್ಸಿಗೂ ಹೊಡ್ಕೊಂಡು. ಇವಾಗ ಬಂದ್ಬಿಟ್ಟು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ಕರ್ಜಿಕಾಯಿ ಮಾಡ್ಕೊಂಡಿದ್ದೀನಿ. ಒಂದು 20-25 ಕರ್ಜಿಕಾಯಿ ಆಗುವಷ್ಟು ಮಾಡ್ಕೊತೀನಿ. ಇದ್ದಿದ್ದು ಪುಡಿನ ಹಂಗೆ ಎತ್ತಿಟ್ಬಿಡ್ತೀನಿ. ಇವಾಗ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಹಾಕಿದ್ದೆ, ಕಾದಿತ್ತು. ಅದಕ್ಕೋಸ್ಕರ 2 ಕರ್ಕೊಂತೀನಿ. ಯಾಕಂದರೆ ಇದು ಸಣ್ಣ ಬಾಣಲಿ ಆಗಿರೋದ್ರಿಂದ. ನೋಡ್ತಾ ಇರ್ಬೋದು, ಕರ್ಜಿಕಾಯಿ ಅಂತೂ ಎಲ್ಲ ರೆಡಿ ಆಗಿ ಒಂದು ದೊಡ್ಡ ತಟ್ಟೆಯಲ್ಲಿ ಒಂದು ತಟ್ಟೆ ಇರೋಷ್ಟು ಆಗಿದ್ದಾವೆ. ಇನ್ನೂ ಸ್ವಲ್ಪ ಮಾಡಬೇಕಂದ್ರೆ ಒಂದು ಸ್ವಲ್ಪ ಪುಡಿ ಇದೆ. ನಮ್ಮನೇಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿಹಿ ತಿಂಡಿ ಯಾರೂ ಜಾಸ್ತಿ ತಿನ್ನಲ್ಲ. ನಮ್ಮ ಮಧುರ ಏನೋ ಇದ್ದಿದ್ರೆ ಅಡ್ಡಾಡ್ಕೊಂಡು ಏನಾದರೂ ತಿಂತಿದ್ರು. ಇವಾಗ ಅವರು ಕೂಡ ಇಲ್ಲ, ಉಳಿದಿರೋದು ಅವ್ರು ಬರೋವರೆಗೂ ಎತ್ತಿಡ್ತೀನಿ ಅಷ್ಟೇ. ಇವಾಗ ಬಂದು ನೈಟ್ ಒಂದು 11:30 ಟೈಮ್ ಆಗಿರಬೇಕು. ಈ ರೀತಿ ಹಬ್ಬಕ್ಕೆ ಕರ್ಜಿಕಾಯಿ ಮತ್ತು ಇವತ್ತು ಗಾರ್ಗೆ ಮಾಡ್ಕೊತೀನಿ. ನಾಳೆ ಇದು ರವೆ ಉಂಡೆ ಮಾಡ್ಕೊತೀನಿ. ಈ ಗಾರ್ಗೆ ಅಂತೂ ಸೂಪರಾಗಿ ಬರ್ತಾ ಇದ್ದಾವೆ, ನೋಡ್ತಾ ಇರ್ಬೋದು. ಬೇಕಂದರೆ ರೌಂಡಾಗೂ ಹಾಕ್ಬೋದು. ಇದು ಬಂದು ನಾನು ತಟ್ಟಿ ಒಂದು ಅಂಗೈಯಲ್ಲಿ ಹಾಕ್ಕೊಂಡು ತಟ್ಬಿಟ್ಟು ಒಂದು ಇಷ್ಟಾಗಲ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ, ಅದು ಎಲ್ಲನೂ ಚೆನ್ನಾಗಿ ಮೆಲ್ಟ್ ಆಗಿದೆ. ಜಾಸ್ತಿ ನೀರು ಹಾಕ್ಬಿಟ್ಟು ರವೆ ಕಲಿಸಿದ್ರೆ ಏನಾಗುತ್ತೆ ಅಂದರೆ ತುಂಬ ನೀರಾಗೋಗುತ್ತೆ ಬೆಲ್ಲ ಹಾಕಿದ ತಕ್ಷಣ. ಹಂಗಾಗಿ ಒಂದು ಸ್ವಲ್ಪ ಕೈಯಲ್ಲಿ ಚಿಮುಕ್ಸಿ ಇಡಬೇಕು ಅಂತ ಹೇಳೋದು. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರ್ತವೆ. ಮಕ್ಕಳಿಗೂ ಅಷ್ಟೇ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಗೋಧಿ ರವೆಯಿಂದ ಮಾಡಿರೋದಾಗಿರ್ಬೋದು, ಮತ್ತು ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ತಾರೆ ಇದನ್ನು ಕೆಲವು ಕಡೆ. ಅದು ಅಷ್ಟೇ ಚೆನ್ನಾಗಿರುತ್ತೆ. ಮುದ್ದೆ ಥರ ಮಾಡ್ಕೊಂಬಿಟ್ಟು ಎಣ್ಣೆಲ್ಲ ಕರಿಯೋಂಥದ್ದು. ಇವಾಗ ಮಿಸ್ಸಾಗಿ 2 ಕಡಲೆ ಬಿದ್ದುಬಿಟ್ಟಿತ್ತು ಇದರಲ್ಲಿ, ಅದು ಕೂಡ ಅದರಲ್ಲೇ ಇದ್ದಾವೆ. ಈ ರೀತಿ ಇಷ್ಟು ಕರ್ಜಿಕಾಯಿ ಮತ್ತು ಏನಪ್ಪ ಅಂದರೆ ಗಾರ್ಗೆ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ತೀವಿ. ಇನ್ನೂ ಸ್ವಲ್ಪ ಪುಡಿ ಎತ್ತಿಟ್ಟಿದ್ದೀನಿ, ಮಕ್ಕಳು ಬಂದಾಗ ಮಾಡಿದ್ರೆ ಆಯಿತು ಅಂತ. ಯಾಕಂದರೆ ಬರೋದು ಡೌಟ್ ಇದೆ ಅವರಿಬ್ಬರು. ಹಂಗೋಗಿ ಇನ್ನೇನು ರಾಖಿ ಹಬ್ಬ ಮತ್ತು ಗೌರಿ ಹಬ್ಬ ಅಂತ ಬಂದೇ ಬರ್ತಾರಲ್ಲ, ಅವಾಗ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಖಿ ಹಬ್ಬದ ದಿನವೇ ಮಾಡಲ್ಲ. ನಾಗರ ಪಂಚಮಿ ದಿನವೇ ತಮ್ಮರಿಗೆ ರಾಖಿ ಕಟ್ತಾರೆ ನಮ್ಮ ಮನೇಲಿ. ಈ ಸರಿ ಅಕಸ್ಮಾತ್ ಬಂದರೆ ಶನಿವಾರ ರಜೆ ಇರುತ್ತಲ್ಲ, ಹಾಫ್ ಕ್ಲಾಸ್ ಮುಗಿಸ್ಕೊಂಡು ಬಂದರೆ ಅವತ್ತೇ. ಇಲ್ಲಾಂದರೆ ನೋಡೋದು ಅವಳು ಯಾವಾಗ ಬರ್ತಾಳೆ ಆವಾಗ, ಇಲ್ಲ ನಾವೇ ಹೋಗ್ಬಿಟ್ಟು ವೇದ ಪಪ್ಪನ ಕರ್ಕೊಂಡೋಗಿ ರಾಖಿ ಕಟ್ಟಿಸ್ಕೊಂಡು ಬರಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದಾದಮೇಲೆ ನೆಕ್ಸ್ಟ್ ಡೇ ವಿಡಿಯೋಗೆ ಇದು ಕಂಟಿನ್ಯೂಷನ್ ಆಗಿರುತ್ತೆ. ನೋಡ್ತಾ ಇರೋದು ಒಂದು ಅರ್ಧ ಬೌಲ್ ಆಗೋವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಇವಾಗ ರವೆ ಉಂಡೆ ಮಾಡೋದಕ್ಕೆ. ಇದು ತುಪ್ಪದ ಖಾಲಿ ಆಗಿತ್ತು ನಮ್ಮ ಮನೇಲಿ. ನ್ಯಾಚುರಲ್ಲಾಗಿ ಜಾಸ್ತಿ ಬಳಸೋಂಥದ್ದು, ಇಲ್ಲಾಂದರೆ ನಂದಿನಿ ತರಿಸ್ಕೊತಿದ್ದೆ. ಈ ಸರಿನೇ ಈ ತುಪ್ಪ ತರಿಸಿದ್ದೀವಿ GRB. ಅಂದರೆ ಅಂಗಡೀಲಿ ಯಾವ ಸಿಗುತ್ತೆ ಅದೇ ಅಲ್ವಾ, ನಮ್ಮ ಮನೆಯವರು ಕೂಡ ಮರ್ತು ಬಂದುಬಿಟ್ಟಿದ್ರು. ಇವಾಗ ಬಂದುಬಿಟ್ಟು 1 ಸ್ಪೂನ್ ಹಾಕೋವಷ್ಟು ತುಪ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ. ಇದಕ್ಕೇನಿಲ್ಲ ಅಂದರೆ ಒಂದು 4 ಸ್ಪೂನ್ ಅಂತೂ ತುಪ್ಪ ಹಾಕಬೇಕು. ನೋಡ್ತಾ ಇರ್ಬೋದು, ನೋಡಿದೆ ಅಲ್ಲಿಗೂ ಇದರಲ್ಲಿ ಏನೋ ಬಿದ್ದಿದೆ. ಇದು ಬಂದುಬಿಟ್ಟು ಏನೋ ಒಂಥರ ಕಪ್ಪು ಇತ್ತು, ಬಿಸಾಕಬೇಕಾಗಿದೆ. ಇವಾಗ ಬಂದುಬಿಟ್ಟು ಒಂದು 20 ನಿಮಿಷ ಆದರೂ ನೀಟಾಗಿ ಹುರಿಬೇಕು ಈ ರವೆನ. ಅದೇ ಕ್ವಾಂಟಿಟಿಯಲ್ಲೇ ಸಕ್ಕರೆ ತಗೊಂಡಿದ್ದೀನಿ, ಅದನ್ನು ಕೂಡ ಮಿಕ್ಸಿ ಮಾಡಿಟ್ಟಿದ್ದೀನಿ. ಇವಾಗ ಫ್ರೈ ಮಾಡ್ಬೇಕಂತಾನೆ ಇದ್ದೀನಿ, ಕೈ ಬಿಡ್ದೇನೆ ತಿರುಗಿಸ್ತಾ ಇರಬೇಕು. ನೋಡ್ತಾ ಇರ್ಬೋದು, ಮತ್ತೇನೂ ಕೂಡ ತುಪ್ಪ ಹಾಕಿದ್ದೀನಿ. ಇದಕ್ಕೊಂದು 4 ಸ್ಪೂನು ಹಾಕ್ತಾನೆ ಹುರ್ಕೊತೀನಿ. ನಾನು ಈ ರೀತಿ ನಮ್ಮ ಮನೇಲಿ ಪಾಕ ಇಲ್ಲದೇ ರವೆ ಉಂಡೆ ಮಾಡೋ ಅಂಥದ್ದು. ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ. ಇದಂತೂ ಈಸಿ ಅಂತಲೇ ಹೇಳ್ಬೋದು. ಅಂಟು ಬರೋ ತನಕ ಸಕ್ಕರೆ ಪಾಕ ಬರೋವರೆಗೂ ಒಬ್ಬೊಬ್ಬರು ಕಾಯಿಸ್ಕೊಂಡು ಮಾಡ್ತಾರಲ್ಲ, ಆ ರೀತಿ ಇಲ್ಲ. ಇವಾಗ ಡೈರೆಕ್ಟು ಇದರಲ್ಲಿ ಸಕ್ಕರೆ ಹಾಕ್ತೀನಿ. ನೋಡ್ತಾ ಇರ್ಬೋದು, ಸಕ್ಕರೆ ಹಾಕಿದ್ಮೇಲೆ ನಾನು ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಲ್ಲ. ಇವಾಗ ಬಂದುಬಿಟ್ಟು ಇದರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳೋಣ ಅಂತ ಇವಾಗೂ ಅಷ್ಟೇ 1 ಸ್ಪೂನ್ ಆಗೋಷ್ಟು ತುಪ್ಪದಲ್ಲಿ ಇವನ್ನ ಗೋಡಂಬಿ ಮತ್ತು ದ್ರಾಕ್ಷಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ, ಗೋಡಂಬಿ ಕ್ವಾಂಟಿಟಿ ಕಮ್ಮಿ ತಗೊಂಡಿದ್ದೀನಿ. ಯಾಕಂದರೆ ಇನ್ನು ಬೇಕು, ಅದಕ್ಕೋಸ್ಕರ ಸಜ್ಜಿಗೆ ಅದಕ್ಕೆಲ್ಲ ಬೇಕಲ್ಲ, ಸಜ್ಜಿಗೆ ನೈವೇದ್ಯ ಮಾಡ್ತೀನಿ ನಾನು. ಹಂಗಾಗಿ ಈ ರೀತಿ ಫ್ರೈ ಮಾಡ್ಕೊತಿದ್ದೀನಿ. ಒಂಥರ ಜಾಸ್ತಿ ಫ್ರೈ ಮಾಡ್ಕೊತಾ ಇಲ್ಲ. ನೋಡ್ತಾ ಇರ್ಬೋದು, ಬೇಗ ದುಂಡು ಖಾರ ಥರ ಬಂದುಬಿಟ್ಟಲ್ಲ, ಹಂಗಾಗಿ ಉಳಿದಿರೋ ತುಪ್ಪನೂ ಕೂಡ ಇದರಲ್ಲೆಲ್ಲ ಮಿಕ್ಸ್ ಮಾಡಿಬಿಟ್ಟು ಪಕ್ಕದಲ್ಲಿ ಹಾಲು ಕಾಯಿಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಉಗುರು ಬೆಚ್ಚಗಿದ್ದಾವೆ, ಪೂರ್ತಿನೂ ಆರಿಲ್ಲ, ಈ ಕಡೆ ಬಿಸಿನೂ ಇಲ್ಲ. ನೋಡ್ತಾ ಇರ್ಬೋದು, ಈ ರೀತಿ ಉಂಡೆ ಕಟ್ತಾ ಇದ್ದೀನಿ.
ಈ ರೀತಿ ಇವತ್ತು ಬಂದುಬಿಟ್ಟು ನಮ್ಮ ವಿನು ಪುಟ್ಟಿ ಬಂದಿದ್ದಾಳೆ. ನಮ್ಮ ಸಣ್ಣ ಮಹಾಲಕ್ಷ್ಮಿ ಬಂದರೆ ಇನ್ನೇನು ಆಯಿತು. ನನ್ನ ಮಧುರ ಒಬ್ಬಳು ಬಂದಿದ್ದರೆ ಚೆನ್ನಾಗಿತ್ತು, ಹುಷಾರಿಲ್ಲ ಅಂತ ಹೇಳಿದ್ದಾಳೆ. ಬರ್ತಾಳೋ ಅದೇನು ಮಾಡ್ತಾಳೋ ಗೊತ್ತಿಲ್ಲ. ನಾನು ಆದಷ್ಟು ಕರ್ಸ್ಕೊಬೇಕಂತ ಟ್ರೈ ಮಾಡಿದೆ, ಅವ್ರು ಮಿಸ್ಸು ಕಳ್ಸೋಕ್ಕಾಗಲ್ಲ ಅಂತ ಹೇಳಿದರು. ಇವಾಗ ಫೋನಲ್ಲಿ ಮಾತಾಡಿ ಅವ್ರ ಹತ್ರ ಇಲ್ಲ ಕಳ್ಸೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಸರಿ ಮೇಡಮ್ ಅವರೇ, ನೆಕ್ಸ್ಟ್ ಹಬ್ಬ ಯಾವಾದರೂ ಇದ್ದರೆ ನಾವೇ ಕರ್ಕೊಂಡು ಬರ್ತೀವಿ ಅಂತ ಹೇಳಿ, ಏನೋ ಬೇಕಾದರೆ ಪ್ರಿನ್ಸಿಪಾಲ್ ಸರ್ನ ಕೇಳಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಮನೇಲಿ ಎಲ್ಲರೂ ಇದ್ದು ಹಬ್ಬ ಮಾಡಿದ್ರೇ ಖುಷಿ. ಒಬ್ಬರಿಲ್ಲ ಅಂದ್ರೂ ಒಂಥರ ಮನಸ್ಸಿಗೇನೋ ಕಿರಿಕಿರಿ ಅನಿಸುತ್ತೆ. ಅವ್ರನ್ನೇ ನೆನೆಸ್ಕೊಂತ ರವೆ ಉಂಡೆ ಕಟ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಸ್ವಲ್ಪನೇ ಹಾಲು ಹಾಕ್ಕೊಂಡ್ಬಿಟ್ಟು ಉಂಡೆ ಮಾಡ್ಕೊತೀನಿ ನಾನು. ಈ ಥರ ರವೆ ಉಂಡೆ ಮಾಡೋವಂಥದ್ದು. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 3 ಥರದ ಸ್ವೀಟು ಅಂದರೆ ಗಾರ್ಗೆ ಮತ್ತು ಕರ್ಜಿಕಾಯಿ ಮತ್ತು ರವೆ ಉಂಡೆ, ಇಷ್ಟು ಹಬ್ಬಕ್ಕೆ ನೈವೇದ್ಯ. ಹಬ್ಬದ ದಿನವೇ ಸಜ್ಜಿಗೆ ಮಾಡ್ತೀನಿ. ಅದಾದಮೇಲೆ 1 ಲೋಟ ನೈವೇದ್ಯಕ್ಕೆ ಹಾಲು ಕೂಡ ಇಡ್ತೀನಿ, ಇಲ್ಲಾಂದರೆ ಹಾಗೆ ಪೂಜೆ ಮಾಡ್ಕೊತೀನಿ. ಇದು ಯಾವುದೇ ಇದ್ದರೆ ಬೆಳಗ್ಗೆ ಟೈಮು ಹಬ್ಬಕ್ಕೆ ಹಾಲು ಸಕ್ಕರೆ ಇಟ್ಟು ಹಬ್ಬ ಮಾಡ್ಕೊಳ್ತಾ ಇದ್ದೆ. ಇವಾಗ ಇವೆಲ್ಲ ಇರ್ತಾವಲ್ಲ, ಹಾಗೇನು ಪೂಜೆ ಮಾಡ್ಕೊತೀನಿ. ಇವೆಲ್ಲ ನಾವು ಹಬ್ಬದ ದಿನವೇ ಮಾಡ್ಕೊತೀವಿ ಅನ್ನೋಂಥವ್ರು ಬೆಳಗ್ಗೆ ಟೈಮೇ ಹಾಲು ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡ್ಕೊತೀವಿ. ಇದು ನಾವು ಮುಂಚೆನೇ ಮಾಡಿಟ್ಕೊಳೋದ್ರಿಂದ ಹಾಲು ಇಡದೇ ಇದ್ದಿದ್ರು ನಡೆಯುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇರ್ಬೋದು, ನಮ್ಮ ವಿನು ಪುಟ್ಟಿ ಬಂದಿದ್ದಾಳೆ. ಏನೋ ಒಂಥರ ಇನ್ನೂ ಹಬ್ಬದ ಕಳೆ ಜಾಸ್ತಿ ಆಯಿತು ನಮ್ಮ ವಿನು ಬಂದಮೇಲೆ. ಅವರ ಅತ್ತೆ ಮಾವ ಬಂದು ಬಿಟ್ಟೋದ್ರು, ಯಾಕಂದರೆ ಅವ್ರ ಊರಿಗೆ ಹೋಗ್ತಾಯಿದ್ರು ಅವರು. ಹಂಗಾಗಿ ಅವ್ರ ಊರಿಗೆ ಅಂದರೆ ತವ್ರ ಮನೆಗೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಮನೆಗಂತೂ ನಮ್ಮ ಮಹಾಲಕ್ಷ್ಮಿ ಬಂದಿದ್ದಾಯಿತು, ಹಬ್ಬದ ಕಳೆ ಬಂದಿದ್ದಾಯಿತು. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.